ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಹೊರನಾಡಿನ ಜಾತ್ರೆ ಮೊನ್ನೆ ಅಷ್ಟೇ ಮುಗ್ದಿದೆ. ಸೊ ಇವಾಗ ಆಡಿಯೋ ಕೊಡ್ತಿದ್ದೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ. ಸೊ ತುಂಬ ಟೈಮ್ ಆಗಿತ್ತು ನಾನು ವೀಡಿಯೋಸ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೇನೆ, ಯಾಕಂದರೆ ಟೈಮ್ ಸಿಗ್ತಾ ಇರಲಿಲ್ಲ. ಕಾಲೇಜಿಗೆ ಹೋಗೋದ್ರಿಂದ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಸ್ವಲ್ಪ ಬಿಡುವು ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ. ಆ್ಯಂಡ್ ನಾವು ಈ ವರ್ಷ ರಥೋತ್ಸವಕ್ಕೆ ಹೋಗೋಕ್ಕಾಗಿರಲಿಲ್ಲ. ಸೊ ರಥೋತ್ಸವದ ನೆಕ್ಸ್ಟ್ ಡೇ ಹೋಗಿ ಬೆಳಗ್ಗೆ ಟಿಫಿನ್ ಮಾಡಿಕೊಂಡು ಹೋಟೆಲಲ್ಲಿ, ನಂತರ ಅಲ್ಲೇ ಒಂದಿನ ಸ್ಟೇ ಆಗಿದ್ವಿ. ಸೊ ನಾವು ಟಿಫಿನ್ ಮುಗಿಸ್ಕೊಂಡಿರೋ ಹೋಟೆಲಿದ್ದು ಸಖತ್ತಾಗಿ ಹೋಟೆಲಲ್ಲಿ ತಿಂಡಿಗಳು ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ಹೋಟೆಲಲ್ಲಿ ಟೇಸ್ಟ್ ವೈಸ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ಲೀನಿಂಗ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟು ಕೂಡ ಆಸಮ್. ಹಿಂದಿನ ದಿನ ರಥೋತ್ಸವ ಮುಗ್ದಿತ್ತು. ಸೊ ರಥೋತ್ಸವದ ರಥ ಡೆಕೋರೇಟ್ ಮಾಡಿರೋದಿತ್ತು. ಸೊ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ಸರಿ ನಮ್ಮ ಪ್ರೈಮರಿ ಸ್ಕೂಲ್ ವಾರ್ಷಿಕೋತ್ಸವ ಇದ್ದಿದ್ದರಿಂದ ಜಾತ್ರೆಗೆ ಹೋಗಕ್ಕೆ ಆಗಿರಲಿಲ್ಲ. ಸೊ ರಥೋತ್ಸವದ ನೆಕ್ಸ್ಟ್ ಡೇ ಹೋಗಿ ಅಲ್ಲೇ ಹಾಲ್ಟ್ ಆದ್ವಿ, ಮಲ್ಕೊಂಡ್ವಿ. ರೂಮ್ ಬುಕ್ ಮಾಡಿ ಅಲ್ಲೇ ಮಲ್ಕೊಂಡು ನಾನು ಅಮ್ಮ ಜಾತ್ರೆನ ಮುಗಿಸ್ಕೊಂಡು ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅಲ್ಲಿ ತೆಗೆದಂಥ ಕೆಲವೊಂದಷ್ಟು ಸುಂದರವಾದ ವೀಡಿಯೋಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಲೈಟಿಂಗ್ಸ್ ಎಲ್ಲ ಎಷ್ಟು ಆಸಮಾಗಿ ಮಾಡಿದ್ದಾರೆ. ನನಗಂತೂ ಪ್ರತಿ ಸಾರಿ ಹೊರನಾಡಿಗೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ. ಐ ಲವ್ ಹೊರನಾಡು. ತುಂಬ ನೆಮ್ಮದಿ ಇರುವಂಥ ಜಾಗ, ತುಂಬ ಪೀಸ್ಫುಲ್ ಜಾಗ. ಹಾಗಾಗಿ ನನಗೆ ಯಾವಾಗಲೂ ಹೊರನಾಡಿಗೆ ಹೋಗೋದಂದರೆ ತುಂಬ ಇಷ್ಟ. ಸೊ ನೋಡಿ, ಅಲ್ಲಿ ತೆಗೆದಂಥ ಎಲ್ಲ ವಿಡಿಯೋಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ನೆಕ್ಸ್ಟು ಅಲ್ಲೇ ನಡೆದಿದ್ದ ಕ್ಲಾಸಿಕಲ್ ಡ್ಯಾನ್ಸಿಂದು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಅದು ನೆಕ್ಸ್ಟ್ ಬರುತ್ತೆ ನೋಡಿ. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ಲವರ್ ಡೆಕೋರೇಷನ್ಸ್ ಇರಲಿ, ಲೈಟಿಂಗ್ಸ್ ಆಗಲಿ, ಆ್ಯಂಡ್ ಪ್ರತಿಯೊಂದು ತುಂಬ ಆಸಮ್ ಆಗಿತ್ತು. ನೋಡೋಕ್ಕೆ ಒಂದು ಖುಷಿ. ನನ್ನ ಅಮ್ಮನ ಸನ್ನಿಧಾನ ನೋಡಿ. ಇವಾಗ ಕ್ಲಾಸಿಕಲ್ ಡ್ಯಾನ್ಸಿಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಭೂಮಿ ಸಂಜಾತ ನಂಬಿದವಗಿಂಬು ಕೊಡುವರ ನೀನ ಸಾವಿರ ದೈವದ ಮನಸಂಪ್ರೀತ
ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಗಂಟೆ ಗಂಟೆ ಕಟ್ಟಿ ನಿಂತ ಬರಲೇ ಅಂದ ಬಲ್ಲ ತುಂಬಿಕೊಳ್ಳುವ ಕೈಗಾನ ಚಂದ ನೋಡಿ ಬಲ್ಲ ತುಂಬಿಕೊಳ್ಳುವ ಕೈಗಾನ ಚಂದ ಸುದ್ದಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಹಳ್ಳಿಯ ಹೈಕಲ್ಲ ಹುಳ್ಳಿಯ ಹುರ್ಕೊಂಡು ಹಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂಚಿನ ಹೊರಗಡ ಹಾಡ್ಯಾವೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಹಕ್ಕಿಗೆ ಚಿಕ್ಕಿಗೆ ಕಾಲ ಕೊಡುವ ಸುಗ್ಗಿಯು ಮಕ್ಕಳು ಮರಿಗೆ ಕನ್ನಡ ಬಗ್ಗಿಯು ಬಾಳು ಬಂಗಾರವಾಗಿ ಸೂತಾಳಿ ನಮ್ಮ ಬಾಳು ಬಂಗಾರವಾಗಿ ಮಾತಾಡಿ ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ನಮ್ಮ ಹೊಟ್ಟೆ ತುಂಬ ಅನ್ನವಿಟ್ಟಳು ಸುಗ್ಗಿಗಾಲ ಹೀಗೆ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಗಾಲ
ಕಾಲ ಹೇಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ನೈಟ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಸೆಲ್ಫಿಗಳನ್ನು ಕ್ಲಿಕ್ ಮಾಡಿಕೊಂಡೆ. ಆ ಫೋಟೋಸ್ನ ಕೂಡ ಈಗ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಜಾತ್ರೆ. ನಾನು ತುಂಬ ಎಂಜಾಯ್ ಮಾಡಿದೆ, ಖುಷಿ ಆಯಿತು. ಆ್ಯಂಡ್ ಇವಾಗ ಮನೆಗೆ ಬಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ. ಫೋಟೋಸ್ ವೈಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. Signing off. Love you all. It's me Diksha. Bye bye friends.